ಶುಭ ಸಂಜೆ. ಇಂದು ನಾನು ಒಂದು ಪ್ರೇರಣಾದಾಯಕ ಕಥೆಯನ್ನು ಹೇಳಲು ಬಯಸ್ತೀನಿ. ಸೋಲನ್ನು ಗೆದ್ದ ಸಾಹಸಿ. ಇವರು ಯಾರಂದ್ರೆ ಅರುಣಿಮಾ ಸಿನ್ಹಾ. ಇವರು ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಆಟಗಾರ್ತಿ ಆಗಿರ್ತಾರೆ. ಇವ್ರ ಕತೆ ಎಲ್ರಿಗೂ ಗೊತ್ತಿರುತ್ತೆ. ಇವ್ರದ್ದು ಕತೆ ಸ್ಫೂರ್ತಿದಾಯಕವಾಗಿದೆ. ಈ ಕತೆ ಕೇಳ್ತಾ ಇದ್ರೆ ನಾವು ಜೀವನದಲ್ಲಿ ಏನಾದರೂ ಸಾಧಿಸಬಹುದು ಅಂತ ಅನಿಸ್ಬಿಡುತ್ತೆ. ಅದಕ್ಕಾಗಿ ಈ ಒಂದು ಕತೆನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ. ಈ ಕತೆಯನ್ನು ಕೇಳಿ ನೀವೇನೆಲ್ಲ ಸಾಧಿಸಿದ್ರಿ ಅಂತ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದರೆ ಸಾಕು. ಅರುಣಿಮಾ ಸಿನ್ಹಾ ಅವರು ಭಾರತದ ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಆಟಗಾರ್ತಿ ಮತ್ತು ಈಗ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ವಿಶ್ವದ ಮೊದಲ ಮಹಿಳಾ ವಿಕಲಾಂಗ ಚೇತನರಾಗಿದ್ದಾರೆ. ಏಪ್ರಿಲ್ 2011ರಲ್ಲಿ ಅರುಣಿಮಾ ಸಿನ್ಹಾ ಅವರ ಜೀವನದಲ್ಲಿ ಒಂದು ಕಹಿ ಘಟನೆ ನಡೆದೋಗುತ್ತೆ. ಅವರು ಪ್ಯಾರಾಮಿಲಿಟರಿ ಪರೀಕ್ಷೆ ಬರೆಯಲು ರೈಲಿನಲ್ಲಿ ಪ್ರಯಾಣಿಸ್ತಿರ್ತಾರೆ. ಆಗ ಕೆಲವು ದರೋಡೆಕೋರರು ಅವರ ಚಿನ್ನದ ಸರವನ್ನು ಕದಿಯಲು ಯತ್ನಿಸ್ತಾರೆ. ಅರುಣಿಮಾ ಅವರು ಇದನ್ನು ಧೈರ್ಯದಿಂದ ಪ್ರತಿರೋಧಿಸಿದಾಗ ದುಷ್ಕರ್ಮಿಗಳು ಅವರನ್ನು ಚಲಿಸುತ್ತಿದ್ದ ರೈಲಿನಿಂದ ಹೊರಗೆ ತಳ್ಳಿದರು. ಕತ್ತಲೆಯಲ್ಲಿ ಹಳಿಯ ಮೇಲೆ ಬಿದ್ದ ಅವರ ಕಾಲಿನ ಮೇಲೆ ಮತ್ತೊಂದು ರೈಲು ಹಾದು ಹೋಯಿತು. ಇಡೀ ರಾತ್ರಿ ನೋವಿನಿಂದ ನರಳಿದ ಅವರನ್ನು ಮರುದಿನ ಬೆಳಗ್ಗೆ ಆಸ್ಪತ್ರೆಗೆ ಸೇರಿಸಲಾಯಿತು. ಅವರ ಜೀವ ಉಳಿಸಲು ವೈದ್ಯರು ಅವರ ಎಡಗಾಲನ್ನು ಮೊಣಕಾಲಿನಿಂದ ಕೆಳಗೆ ಕತ್ತರಿಸಬೇಕಾಯಿತು. ಆಸ್ಪತ್ರೆಯ ಹಾಸಿಗೆಯ ಮೇಲೆ ಚೇತರಿಸಿಕೊಳ್ಳುತ್ತಿದ್ದಾಗ ಸಮಾಜದ ಅನುಕಂಪ ನೋಟಕ್ಕೆ ಶರಣಾಗದ ಅರುಣಿಮಾ ಒಂದು ಅಸಾಧ್ಯವಾದ ನಿರ್ಧಾರವನ್ನು ಕೈಗೊಳ್ತಾರೆ. ತಾವು ಮೌಂಟ್ ಎವರೆಸ್ಟ್ ಏರಲೇಬೇಕೆಂದು ಸಂಕಲ್ಪ ಮಾಡ್ತಾರೆ. ಅಂಗವೈಕಲ್ಯವು ತಮ್ಮ ಸಾಧನೆಗೆ ಅಡ್ಡಿಯಾಗಬಾರದು ಎಂದುಕೊಂಡು ಅವರು ತಮ್ಮ ನೋವನ್ನೇ ಅದ್ಭುತ ಛಲವಾಗಿ ಬದಲಾಯಿಸಿಕೊಳ್ತಾರೆ. ಆಸ್ಪತ್ರೆಯಿಂದ ಹೊರಬಂದ ನಂತರ ಅರುಣಿಮಾ ಅವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್ ಅವರನ್ನು ಭೇಟಿಯಾಗಿ ತರಬೇತಿ ಪಡೆದುಕೊಳ್ತಾರೆ. ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ ಅಡಿಯಲ್ಲಿ ಕಠಿಣ ತರಬೇತಿ ಮುಗಿಸಿದ ನಂತರ 52 ದಿನಗಳ ಸುದೀರ್ಘ ಮತ್ತು ಕಠಿಣ ಪ್ರಯಾಣದ ನಂತರ ಮೇ 21, 2013ರಂದು ಮೌಂಟ್ ಎವರೆಸ್ಟ್ ಶಿಖರವನ್ನು ತಲುಪಿ ಇತಿಹಾಸವನ್ನು ಸೃಷ್ಟಿಸ್ತಾರೆ. ಇವರು ಮೌಂಟ್ ಎವರೆಸ್ಟ್ ಅಷ್ಟೇ ಅಲ್ಲದೆ ಅದರ ನಂತರ ಅವರು ವಿಶ್ವದ 7 ಖಂಡಗಳ ಅತಿ ಎತ್ತರದ ಶಿಖರಗಳನ್ನು ಏರುವ ಗುರಿ ಇಟ್ಟುಕೊಂಡು ಅವುಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾರೆ. ಇವರಿಗೆ ಅಪ್ರತಿಮ ಸಾಹಸ ಮತ್ತು ಧೈರ್ಯವನ್ನು ಗೌರವಿಸಿ ಭಾರತ ಸರ್ಕಾರವು ಅವರಿಗೆ 2015ರಲ್ಲಿ ದೇಶದ 4ನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ನೀಡಿ ಗೌರವಿಸ್ತಾರೆ. ಅವರು ತಮ್ಮ ಜೀವನದ ಯಾತನೆ ಮತ್ತು ಸಾಧನೆಯನ್ನು ಬಾರ್ನ್ ಅಗೇನ್ ಆನ್ ದಿ ಮೌಂಟೇನ್ ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ. ಅವರು ತರಬೇತಿ ದಿನಗಳ ಕಠಿಣ ಸವಾಲು ಬಗ್ಗೆ ನಿಮಗೆ ತಿಳಿಯಬೇಕನ್ಸುತ್ತಲ್ವಾ? ಯಾವ ರೀತಿ ಅವರು ಒಂದು ಕಾಲಿಟ್ಕೊಂಡು ಯಾವ ರೀತಿ ಅವರು ತರಬೇತಿಯನ್ನು ಪಡಿತಾರೆ ಅಂತ ಕೇಳ್ಕೊಳ್ಳಿ. ಆಸ್ಪತ್ರೆಯಿಂದ ಹೊರಗೆ ಬಂದ ತಕ್ಷಣ ಅವರು ವಿಶ್ರಾಂತಿ ಪಡೆಯದೇ ನೇರವಾಗಿ ಬಚೇಂದ್ರಿ ಪಾಲ್ ಅವರ ಹತ್ರ ಬರ್ತಾರೆ. ಅವ್ರ ಕಾಲಿನ ಗಾಯ ಇನ್ನೂ ಹಸಿಯಾಗಿ ಇರುತ್ತೆ, ಆದರೆ ನಾನು ಟ್ರೈನಿಂಗಲ್ಲಿ ಭಾಗವಹಿಸ್ತೇನೆ ಅಂತ ಸವಾಲು ಒಡ್ತಾರೆ. ತರಬೇತಿಯ ಆರಂಭದಲ್ಲಿ ಪ್ರೋಸ್ಥೆಟಿಕ್ ಅಂದರೆ ಕೃತಕ ಕಾಲು ಧರಿಸಿರ್ತಾರೆ. ನಡೆಯುವಾಗ ವಿಪರೀತ ಘರ್ಷಣೆಯಿಂದಾಗಿ ಅವರ ಕಾಲಿನಿಂದ ರಕ್ತ ಸೋರ್ತಾ ಇರುತ್ತೆ. ಆದರೂ ಅವರು ನಡೆಯೋದನ್ನು ನಿಲ್ಲಿಸಲಿಲ್ಲ. ಬೇರೆ ಪರ್ವತಾರೋಹಿಗಳು ಸುಲಭವಾಗಿ ದಾಟುತ್ತಿದ್ದ ಸಣ್ಣ ಬೆಟ್ಟಗಳನ್ನು ಏರಲು ಅರುಣಿಮಾ ಗಂಟೆಗಟ್ಟಲೆ ಸಮಯ ತೆಗೆದುಕೊಳ್ತಿರ್ತಾರೆ.
ಜನರು ಇವರ ಸ್ಥಿತಿ ನೋಡಿ ಅನುಕಂಪ ತೋರಿಸ್ತಿರ್ತಾರೆ. ಆದರೆ ಕೇವಲ ಕೆಲವೇ ತಿಂಗಳುಗಳಲ್ಲಿ ಕಠಿಣ ಪರಿಶ್ರಮದಿಂದಾಗಿ ಅವರು ಇತರ ಎಲ್ಲ ಸಾಮಾನ್ಯ ಪರ್ವತಾರೋಹಿಗಳಿಗಿಂತ ವೇಗವಾಗಿ ಬೆಟ್ಟ ಏರಲು ಆರಂಭಿಸ್ತಾರೆ. ಇನ್ನೊಂದು, ಎವರೆಸ್ಟ್ ಏರುವಾಗ ಅವರಿಗೆ ಆಗಿರುವಂಥ ಮಾರಣಾಂತಿಕ ಕ್ಷಣಗಳ ಬಗ್ಗೆ ನೀವು ಕೇಳಿದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಎವರೆಸ್ಟ್ ಪಯಣವು ಅವರಿಗೆ ಸಾವು ಬದುಕಿನ ಹೋರಾಟ ಆಗಿರುತ್ತೆ. ವಿಶೇಷವಾಗಿ ಬೇಸ್ ಕ್ಯಾಂಪಿನಿಂದ ಶಿಖರದವರೆಗಿನ ಪ್ರಯಾಣದಲ್ಲಿ ಅವರು 3 ಪ್ರಮುಖ ಮಾರಣಾಂತಿಕ ಕ್ಷಣಗಳನ್ನು ಎದುರಿಸ್ತಾರೆ. ಅದು ಏನಂದರೆ, ಹಿಮದ ಮೇಲೆ ಏರುವಾಗ ಅವರ ಕೃತಕ ಕಾಲು ಪದೇ ಪದೇ ಸಡಿಲಗೊಳ್ತಾ ಇರುತ್ತೆ, ಕಳಚಿ ಬೀಳ್ತಾ ಇರುತ್ತೆ. ಒಂದು ಕಡೆ ತೀವ್ರವಾದ ಚಳಿ, ಮತ್ತೊಂದು ಕಡೆ ಪ್ರಪಾತ. ಅವರು ಒಂದು ಕೈಯಿಂದ ಕಾಲನ್ನು ಗಟ್ಟಿಯಾಗಿ ಹಿಡಿದು ಮತ್ತೊಂದು ಕೈಯಿಂದ ಹಗ್ಗವನ್ನು ಹಿಡಿದು ತೆವಳುತ್ತಾ ಸಾಗಬೇಕಾಗ್ತದೆ. ಈಗ ಎದುರಾದ ಎರಡನೇ ಮಾರಣಾಂತಿಕ ಕ್ಷಣ ಯಾವುದು ಅಂದರೆ, ಎವರೆಸ್ಟ್ನ ಕೊನೆಯ ಹಂತವನ್ನು ಡೆತ್ ಝೋನ್ ತಲುಪಿದಾಗ ಅರುಣಿಮಾ ಅವರ ಕಣ್ಣೆದುರೇ ಹಲವಾರು ಪರ್ವತಾರೋಹಿಗಳ ಶವ ಬಿದ್ದಿತ್ತು. ಇದನ್ನು ನೋಡಿ ಅವರ ಗೈಡ್ ಶೆರ್ಪಾ ಹೆದರಿ, ನಿಮ್ಮ ಪ್ರಾಣ ಉಳಿಸಿಕೊಳ್ಳಲು ದಯವಿಟ್ಟು ವಾಪಸ್ ಹೋಗಿ ಎಂದು ಬಲವಂತ ಮಾಡ್ತಾರೆ. ಆದರೆ ಅರುಣಿಮಾ ಅವರು, ನಾನು ಇಲ್ಲಿ ಸಾಯಲು ಬಂದಿಲ್ಲ, ಇತಿಹಾಸ ಸೃಷ್ಟಿಸಲು ಬಂದಿದ್ದೇನೆ ಎಂದು ಮುನ್ನಡೆದರು. ಮೂರನೇದು, ಮೇ 21, 2013ರಲ್ಲಿ ಅವರು ಶಿಖರದ ತುದಿಯನ್ನು ತಲುಪಿ ಭಾರತದ ಧ್ವಜವನ್ನು ಹಾರಿಸಿದರು. ಆದರೆ ವಾಪಸ್ ಬರುವಾಗ ಅವರ ಆಕ್ಸಿಜನ್ ಸಿಲಿಂಡರ್ ಸಂಪೂರ್ಣವಾಗಿ ಖಾಲಿಯಾಯಿತು. ಅವರು ಹಿಮದ ಮೇಲೆ ಬಿದ್ದು ಪ್ರಾಣ ಬಿಡುವ ಸ್ಥಿತಿಯಲ್ಲಿದ್ದರು. ಆ ಅದೃಶ್ಯ ಕ್ಷಣದಲ್ಲಿ ಬ್ರಿಟಿಷ್ ಪರ್ವತಾರೋಹಿಯೊಬ್ಬರು ತಮಗೆ ಬೇಡವೆಂದು ಎಸೆದು ಹೋಗಿದ್ದ ಹೆಚ್ಚುವರಿ ಆಕ್ಸಿಜನ್ ಸಿಲಿಂಡರ್ ಒಂದು ಅರುಣಿಮಾ ಅವರ ಶೆರ್ಪಾಗೆ ಸಿಕ್ಕಿತು. ಅದು ಅವರ ಜೀವ ಉಳಿಸಿತು. ಅವರು ಒಂದು ಕಾಲು ಕಳ್ಕೊಂಡಿದ್ರು ಅವರು ಸಾಧನೆ ಮಾಡುವ ಛಲ ಮಾತ್ರ ಬಿಡಲಿಲ್ಲ ನೋಡ್ರಿ. ಅದೇ ರೀತಿ ನಮ್ಮಲ್ಲಿ ಎಲ್ಲ ಅಂಗಾಂಗಗಳು ಸರಿ ಇದ್ರೂ ನಾವು ಏನಾದರೂ ಸಾಧನೆ ಮಾಡೋದರಲ್ಲಿ ಹಿಂದೆ ಬಿದ್ದಿದ್ದೀವಿ ಅಲ್ವೇ? ಇಂತಹ ಒಂದು ಸ್ಫೂರ್ತಿದಾಯಕ ಕಥೆಗಳನ್ನಾದರೂ ಕೇಳಿ ಮುಂದೆ ನುಗ್ಗೋಣ. ಧನ್ಯವಾದಗಳು.